ಸಿಕ್ಕಿದ್ರೆ ಇಂತ ಮಾವ ಸಿಗ್ಬೇಕಪ್ಪ. ಅದು ಹೋದ ಕಡೆ ಎಲ್ಲ ಹಾಗೆ ಪವಿತ್ರ. ನಾನು ಪ್ರೋಗ್ರಾಮ್ ಹೋದಲ್ಲಿ ಹೇಳ್ತೀನಿ, ಸಾರ್ ಎಲ್ರಿಗೂ ನಿಮ್ಮಂತ ಮಾವ ಸಿಗ್ಲಿ ಸರ್. ಈ ಪ್ರೀತಿಗೆ ನಾನು ಏನ್ ಹೇಳಿ, ಅದೇ ನನಗಿಂತ ಒಳ್ಳೆ ಮಾವ ಸಿಗ್ಲಿಯಪ್ಪ ನಿಮ್ಗೆ ಅಂತ ನಾವು ಒಂದು ಪ್ರೀತಿಯಿಂದ ಒಂದು ವಿಶ್ ಮಾಡ್ತೀನಿ ಅವರಿಗೆ. ಅಂದ್ರೆ ಆ ಪಾತ್ರ ಆಗಿದೆ. ಆ ಪಾತ್ರ ಉದಾಹರಣೆಗೆ ನನ್ನ ಮಗ 2 ವರ್ಷ ಹೋದ್ಮೇಲೆ ಅವನಿಗೆ ಮದುವೆ ಮಾಡಿಸ್ಬೇಕು. ನನಗೆ ಮಗಳಿಲ್ಲ, ಒಬ್ಬನೇ ಮಗ ಇರೋದು. ನಾನು ನಮ್ಮ ಮನೆಗೆ ಬರುವ ಸೊಸೆಯನ್ನ ಮಗಳಂತಲೇ ತಿಳ್ಕೊಳ್ತೀನಿ. ಅಲ್ಲ, ನಿರೀಕ್ಷೆ ಇಟ್ಕೊಳ್ಬಾರ್ದು ಯಾವಾಗ್ಲೂ, ಇರ್ಲಿ. ಬಟ್ ನನ್ನ ಒಂದು ಕಲ್ಪನೆ ಹೇಗೆ, ಅದೇ ಮನೋಧರ್ಮದವನ್ನ ನಾನು ಮಗಳಾಗೆ ಇರ್ಬೇಕು. ಈ ಭಾಗ್ಯಲಕ್ಷ್ಮಿಯಲ್ಲಿ ಸೇಮ್ ಪಾತ್ರ. ಶಶಿಧರ್ ಕೋಟೆಗೆ ಸಿಕ್ಕಿರೋದು ಧರ್ಮರಾಜ್ ಪಾತ್ರ, ಅದು ಆಲ್ಮೋಸ್ಟ್ ಶಶಿಧರ್ ಕೋಟೆನೇ ಅದು. ನನ್ನ ಮನದಲ್ಲಿ ಸೂಟ್ ಆಗತ್ತೆ. ಹಾಗಾಗಿ ಅದು ನ್ಯಾಚುರಲ್ ಆಗಿ ಅದು ಸೆಟ್ ಆಗಿದೆ ನನಗೆ. ಜನ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಮಾಡ್ತಾ ಇದ್ರಿ ಸರ್ ಅಂತ ನನಗೆ. ನಾನೇನು ದೊಡ್ಡ ಒಂದು ನಟ ಅಂತ ನಾನು ತಿಳ್ಕೊಂಡಿಲ್ಲ, ಯಾವ ಭ್ರಮೆ ಇಲ್ಲ ನನಗೆ. ಬಟ್ ಐ ಥಿಂಕ್ ನಾನು ನ್ಯಾಯ ಕೊಡ್ತಾ ಇದ್ದೀನಿ ಆ ಪಾತ್ರಕ್ಕೆ. ಆದ್ರೆ ಜನ ಬಹಳ ಪ್ರೀತಿ ತೋರಿಸಿದ್ದಾರೆ. ಹೋದ ಕಡೆ ಎಲ್ಲ ನೀನು ಹೇಳಿದಾಗೆ ನಿಮ್ಮಂತ ಮಾವು ಸಿಗ್ಬೇಕು ಸರ್ ಅದು ತಿಳ್ಕೊ ಹೇಳ್ತಾರೆ. ಸಂತೋಷ ಆಗುತ್ತೆ. ಧಾರಾವಾಹಿ ಪ್ರಭಾವ ಹಾಗೆ, ಮತ್ತೆ ಚಾನಲ್ಲು, ಕಥೆ ಎಲ್ಲವೂ ಕೌಂಟ್ ಆಗುತ್ತೆ. ಆ ಧಾರಾವಾಹಿನೇ ವಿಪರೀತ ಹಿಟ್ ಆಗೋಯ್ತು. ಜೊತೆಲಿ ಅದೇ ತಾಂಡವ್ ಸೂರ್ಯವಂಶಿ ನಿಮ್ಮ ಮಗ ಹೌದು, ಈಗ ದಾರಿ ತಪ್ಪಿದಾರಲ್ಲ ಸರ್, ಅಂದ್ರೆ ಹೇಗೆ ಅವನ ವಿಷಯ ಹೇಳ್ತೀನಿ ನಾನು. ತಾಂಡವ್ ಸೂರ್ಯವಂಶಿ ಅವನ ಆಕ್ಚುಲಿ ಹೆಸರು ಸುದರ್ಶನ್. ಈಸ್ ಅ ವೆರಿ ಗುಡ್ ಆಕ್ಟರ್. ನೆಗೆಟಿವ್ ಪಾತ್ರ ಮಾಡೋದು ಕಷ್ಟ ಪವಿತ್ರ. ನೀವು ಪಾಸಿಟಿವ್ ಕ್ಯಾರೆಕ್ಟರ್ ನಿಭಾಯಿಸಿದಾಗೆ ನೆಗೆಟಿವ್ ಪಾತ್ರ ಸುಲಭ ಇಲ್ಲ ಅದು. ಅವನು ಪಾಪ ತುಂಬಾ ಒಳ್ಳೆ ಹುಡುಗ. ಅವನು ಹೇಳ್ತಾರೆ ಹೋದ ಕಡೆಲ್ಲ ಬೈತಾರೆ ಸರ್, ನನಗೆ ಬೈತಾರೆ ಅಂತೆ. ಅದರಲ್ಲಿ ಮತ್ತೆ ಆ ಸಬ್ಜೆಕ್ಟು ಪ್ರಚಲಿತ ಸಬ್ಜೆಕ್ಟ್. ಅಂದ್ರೆ ತುಂಬಾ ಈಗಿನ ಒಂದು ವರ್ತಮಾನ ಕಾಲದಲ್ಲಿ ಬಹಳ ದೊಡ್ಡ ಒಂದು ಪಿಡುಗು ಯಾವುದಂದ್ರೆ ಡೈವರ್ಸ್ ಇದು, ವಿಚ್ಛೇದನದ್ದು. ಇವನಿಗೇನೋ ನನ್ನ ಮಗ ಅದರಲ್ಲಿ ತಾಂಡವ್ ಸೂರ್ಯವಂಶಿ, ಅವನಿಗೇನೋ ಬೇರೆ ಒಂದು ಹುಡುಗಿ ಒಂದು ಬಲೆಯಲ್ಲಿ ಬಿದ್ದಿದ್ದಾನೋ ಏನೋ, ಹೆಂಡತಿಯನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ಹೆಂಡತಿ ಅಂದ್ರೆ ತೃಪ್ತಿ ಇಲ್ಲ, ಸಂತೋಷ ಇಲ್ಲ. ಅವನು ಸರಿಯಾಗಿ ಬಿಟ್ರೆ ಸೀರಿಯಲ್ ಮುಗ್ದೋಗತ್ತಲ್ಲ. ಹಾಗಾಗಿ ಕೇಳ್ತಾರೆ ಯಾವಾಗ ನಿಮ್ಮ ಮಗನನ್ನು ಸರಿ ಮಾಡ್ತೀನಿ, ಪ್ರಯತ್ನ ಜಾರಿಯಲ್ಲಿದೆ ಅಂತ ಹೇಳ್ತೀನಿ ನಾನು. ಹಾಗೆ ಎಲ್ರು ಚೆನ್ನಾಗಿ ಮಾಡ್ತಾರೆ. ಕುಸುಮ ನನ್ನ ವೈಫ್ ಕ್ಯಾರೆಕ್ಟರ್ ಮಾಡೋದು, ಪದ್ಮಜ, ಸುಷ್ಮಾ ಅಂತೂ ನನ್ನ ಡಾರ್ಲಿಂಗ್, ಅವಳು ಸೊಸೆ ಪಾತ್ರ. ಎಲ್ರು ಚೆನ್ನಾಗಿ ಮಾಡ್ತಾರೆ. ಗುಂಡಣ್ಣ ಹೇಗಂದ್ರೆ ಅವನು ಅಷ್ಟೇ, ಅವಳು ಅಷ್ಟೇ, ಅವಳು ತಾನ್ವಿ ಕ್ಯಾರೆಕ್ಟರ್ ಎಲ್ಲರೂ ಅಷ್ಟೇ, ಮತ್ತೆ ಶ್ರೇಷ್ಠ ನಟಿ ಎಲ್ಲರೂ ಚೆನ್ನಾಗಿ. ಎಲ್ಲರೂ ನಮ್ಮ ಬಹಳ ಆತ್ಮ, ನಮ್ಮ ಸುನೀತಾ ಶೆಟ್ಟಿ ಇರ್ಬೋದು, ಮತ್ತೆ ಇವಳು ಆಶೆ ಇರ್ಬೋದು, ಎಲ್ಲ ಸುನೀತಾ, ಈಗ ಸುನೇತ್ರ ಪಂಡಿತ್ ಬಂದಿದ್ದಾರೆ. ಎಲ್ಲರೂ ಎವ್ರಿ ಒನ್ ಒಂಥರ ಫ್ಯಾಮಿಲಿ ತರ ಇರ್ತೀವಿ ಅಲ್ಲಿ. ಈ ಗುಂಡಣ್ಣ ಸ್ಪೆಷಲ್, ಎಲ್ರಿಗೂ ಸ್ಪೆಷಲ್. ಅವನು ಗುಂಡಣ್ಣ ಅಭಿಮಾನಿ ಬಳಗ ಅಂತಲೇ, ಅವ್ನು ನಿಹಾರ್ ಅಂತ, ಅವನ ಅಭಿಮಾನಿ ಬಳಗ ಅಂತ ಸೃಷ್ಟಿಯಾಗಿದೆ ಈಗ. ಅವನ ಮಾತಿನ ಶೈಲಿ ಅದು ನ್ಯಾಚುರಲ್ ಆಗಿ ಕೂಡ. ಅವನು ನೀವು ಒಂದು ವಿಷಯ ಹೇಳ್ತೀನಮ್ಮ, ವೆನ್ ಈಸ್ ದೇರ್ ಇನ್ ಸೆಟ್, ಅವನು ಎಷ್ಟು ಸಂಸ್ಕಾರ ಅವನ ತಂದೆ ತಾಯಿ ಕೊಟ್ಟದ್ದು ಹೇಳುದು ನೀನ್ ಗಮನಿಸಿರ್ಬೋದು. ನೀನ್ ಸೆಟ್ಟಿಗೆ ಬಂದಾಗ ಒಂದು ಚಾಕ್ಲೇಟ್ ಯಾರಿಗಾರು ಇದು ಅವ್ನು ತಿನ್ಬೇಕಾದ್ರು ಎಲ್ಲರ ಕೊಟ್ಟು ಎಲ್ರಿಗೂ ಕೊಟ್ಟು ತಿಂತಾನ. ಇದು ಮಕ್ಕಳಲ್ಲಿರುವ ಸಂಸ್ಕಾರ. ಅವನು ಎಲ್ರಿಗೂ ಡಾರ್ಲಿಂಗ್. ಅವನು ಅದು ಏನ ಡೈರೆಕ್ಷನ್ ಎಲ್ಲ ಫಸ್ಟ್ ಕ್ಲಾಸ್. ಅದು ಕತೆ ನನಗೆ ಭಾಗ್ಯಲಕ್ಷ್ಮಿಯಲ್ಲಿ ನಾನು ಐ ಆಮ್ ಒನ್ ಆಫ್ ದಿ ಸ್ಮಾಲ್ ಅದರಲ್ಲಿ ಒಂದು ಸಣ್ಣ ಒಂದು ಪಾತ್ರ ನನ್ನ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ.